ಸೊ ಹಲೋ ಎವ್ರಿವನ್. ಸೊ ಲಾಸ್ಟ್ ಇದ್ರದ್ದು ರಿವ್ಯೂ ನೋಡಿದ್ದೀರಾ. ಸೊ ಇವಾಗ ಇದನ್ನು ರೈಡ್ ಮಾಡಿ ನೋಡೋಣ. ಸೊ ಇದ್ರದ್ದು ಮೋಡ್ಸನ್ನು ಇಲ್ಲೇ ಚೇಂಜ್ ಮಾಡ್ಬೋದು. ನಾನು ಲಾಸ್ಟ್ ಒಂದು ವೀಡಿಯೋದಲ್ಲಿ ನಿಮಗೆ ಒಳಗೆ ರಿವ್ಯೂ ಮಾಡೋ ಟೈಮ್ ಹೇಳಿಲ್ಲ. ಸೊ ಮೋಡ್ ಇಲ್ಲಿಂದಾನೇ ಚೇಂಜ್ ಆಗುತ್ತೆ. ಇಲ್ಲಿ ನೀವು ನೋಡ್ಬೋದು ಕಾಂಬ್ಯಾಕ್ಟ್ ಆಗಿರ್ಬೋದು, ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ರಿಯಲಿಸ್ಟಿಕ್ ಆಗಿರ್ಬೋದು, ಹಾಗೂ ಇದು ಬಂದುಬಿಟ್ಟು ಗ್ಲೈಡ್. ಸೊ ಕಾಂಬ್ಯಾಕ್ಟು, ಗ್ಲೈಡ್ ಹಾಗೂ 3 ರೈಡಿಂಗ್ ಮೋಡ್ಸ್ ಬರುತ್ತೆ. ಸೊ ಇದರಲ್ಲೇ ನಿಮಗೆ ಟೋಟಲ್ ಚೇಂಜ್ ಆಗುತ್ತೆ. ಸೊ ಇವಾಗ ಇದನ್ನು ಆನ್ ಮಾಡಬೇಕಂದ್ರೆ ಇವಾಗ ವೆಹಿಕಲ್ ಇವಾಗ ಆನ್ ಇದೆ, ಸೊ ಹೋಗುತ್ತೆ. ಸೊ ನೆಕ್ಸ್ಟ್ ಇದನ್ನು ಏನಂದರೆ ಇದನ್ನು ಪ್ರೆಸ್ ಮಾಡ್ಕೊಂಡು ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಮಾತ್ರ ವೆಹಿಕಲ್ ಆನ್ ಆಗುತ್ತೆ, ಇಲ್ಲಾಂದರೆ ಮೋಡ್ಸ್ ಮಾತ್ರ ಚೇಂಜ್ ಆಗ್ತಾ ಇರುತ್ತೆ. ಸೊ ಇವಾಗ ನಾವು ಇದನ್ನು ರಿವರ್ಸ್ ತೊಗೋಬೇಕು. ಸೊ ರಿವರ್ಸ್ ನಮ್ಗೆ ಸ್ವಲ್ಪ ಕಷ್ಟ ಆಗ್ತಿದೆ ಅಂದರೆ ಬ್ರೇಕನ್ನು ಲಾಂಗ್ ಪ್ರೆಸ್ ಮಾಡಿಕೊಂಡು ಈ ಬಟನನ್ನು ಲಾಂಗ್ ಆಗಿ ಪ್ರೆಸ್ ಮಾಡಿಟ್ರೆ ಸೊ ಇವಾಗ ರಿವರ್ಸ್ ಮೋಡ್ ಬಂದಿದೆ. ಸೊ ರಿವರ್ಸ್ ಮೋಡಲ್ಲಿ ನಾವು ಈ ಥರ ಹೋಗ್ತಾ ಇದ್ದೇವೆ ನಾರ್ಮಲಿ. ಸೊ ಇದು ರಿವರ್ಸ್ ಮೋಡ್ ಬಂದಿರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ನಮಗೆ ಇದನ್ನು ಜಸ್ಟ್ ಒಂದ್ಸಲ ಟ್ಯಾಪ್ ಮಾಡಿದರೆ ಫಾರ್ವರ್ಡ್ ಆಗಿಬಿಡುತ್ತೆ. ಸೊ ಓಕೆ, ಇವಾಗ ಫಾರ್ವರ್ಡಲ್ಲಿ ನಾರ್ಮಲ್ ಇದು ಇವಾಗ ಆನ್ ಇದೆ. ಸೊ ಇದನ್ನು ನಾರ್ಮಲ್ ನಾನು ರಿಲೀಸ್ ಮಾಡ್ತೀನಿ. ರಿವರ್ಸ್ ಆಯಿತು. ಓಕೆ, ಸೊ ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಳ್ತೀನಿ. ಇವಾಗ ನಾರ್ಮಲ್ ಆಗಿಬಿಟ್ಟಿದೆ. ಸೊ ಸಿಟ್ಟಿಂಗ್ ಪೊಸಿಷನ್ ತುಂಬಾ ಚೆನ್ನಾಗಿದೆ. ನೆಕ್ಸ್ಟು ಇದರದ್ದು ಗ್ಲೈಡ್ ಮೋಡಲ್ ಬಂದುಬಿಟ್ಟು ತುಂಬಾ ಒಂದು ಪರ್ಫೆಕ್ಟ್ ಆಗಿರುವಂಥ ನಮಗೊಂದು ಇದರಲ್ಲಿ ಆಪ್ಷನ್ ಸಿಗ್ತಾ ಇದೆ. ವೆಹಿಕಲ್ಲು ನಾರ್ಮಲಿ ನಾನು ಗೇರ್ ವೆಹಿಕಲ್ಲು ಓಡಿಸ್ದಂಗೆ ಆಗ್ತಾ ಇದೆ ನನಗೆ. ಏನೋ ಒಂದು ಇದು ಓಕೆ, ಸೂಪರ್. ಸೊ ಗ್ಲೈಡಲ್ಲೂ ಇದರ ತುಂಬ ಪಿಕಪ್ ಸಿಗುತ್ತೆ ಅಂದರೆ ನೀವು ಅರ್ಥ ಮಾಡ್ಕೊಳ್ಳಿ. ಇದನ್ನು ನಾವು ಇನ್ನೂ ನೆಕ್ಸ್ಟ್ ಇದರದ್ದು ಮೋಡ್ಸನ್ನೆಲ್ಲ ಚೇಂಜ್ ಮಾಡಿದರೆ ಯಾವ ಥರ ಸಿಗ್ಬೋದಂತ. ಓಕೆ, ಸೂಪರ್ ಆಗಿದೆ. ಸೊ ಇವಾಗ ಇದರದ್ದು ನೆಕ್ಸ್ಟ್ ರೈಡ್ ಮೋಡಿ ಹೋಗೋಣ ನಾವು. ಸೊ ಓಕೆ, ಇವಾಗ ಯಾವ ಥರ ಫುಲ್ ಕೊಡ್ತಾ ಇದೆ ಗುರು ಇದು. ಓಕೆ, ಸೂಪರ್. ಕಾಂಪ್ಯಾಕ್ಟಲ್ಲೂ ನೆಕ್ಸ್ಟ್ ಲೆವೆಲ್ ಫುಲ್ ಇದೆ ಇದರದ್ದು. ಬ್ರೇಕಿಂಗ್ ಅಂತೂ ಸಖತ್ತಾಗಿದೆ ಗುರು. ಕ್ರೇಜಿ ಆಗಿರುವಂಥ ಬ್ರೇಕಿಂಗ್ ಸಿಗ್ತಾ ಇದೆ. ಓಕೆ, ಮಸ್ತಾಗಿದೆ ಗುರು. ನೆಕ್ಸ್ಟ್ ಲೆವೆಲ್ ಹೇಳ್ತಾ ಇದ್ದೀನಿ. ಈ ವೆಹಿಕಲ್ ಅಂತೂ ಡೆಫಿನೆಟ್ಲಿ ಈ 450 ಸೆಗ್ಮೆಂಟ್ ಹಿಮಾಲಯಗಳಿಗೆಲ್ಲ ಕಾಂಪಿಟೇಷನ್ ಕೊಡುತ್ತೆ. ಸೊ ಇನ್ನೂ ಇದು ಇರೋದು. ಸೊ ಇವಾಗ ನಾರ್ಮಲಿ ಕಾಂಬ್ಯಾಕ್ಟ್ ಮೋಡಲ್ಲಿದೆ. ನಾನು ಇದಕ್ಕಿಂತನೂ ನೆಕ್ಸ್ಟ್ ಮೋಡೆಲ್ಲ ಹಾಕ್ಬಿಟ್ರೆ ಯಾವ ಥರ ಫುಲ್ ಇರುತ್ತಂತ ನೀವು ಇಮ್ಯಾಜಿನೇಷನ್ನೇ ಮಾಡೋಕ್ಕಾಗಲ್ಲ. ಸೊ ನೆಕ್ಸ್ಟ್ ಬಂದುಬಿಟ್ಟು ನಾನು ಇದರದ್ದು ಮತ್ತೊಂದು ಮೋಡ್ ಇದೆ, ಅದನ್ನು ಆನ್ ಮಾಡ್ತೀನಿ ಇವಾಗ. ಸೊ ರೋಡ್ ಸ್ವಲ್ಪ ಖಾಲಿ ಆಗಲಿ. ಓಕೆ, ಇವಾಗ ಏನು ಗುರು ಇದು ವೀಲಿ ಮಾಡೋ ಥರ ಆಗ್ತಾಯಿದೆ ಫುಲ್ಲು. ಓಕೆ, ಓವರ್ಟೇಕ್ಸ್ ಅಂತೂ ನೀವು ಈಸಿಲಿ ಮಾಡ್ಬೋದು. ಸೂಪರ್ ಆಗಿದೆ ಗುರು. ನೆಕ್ಸ್ಟ್ ಲೆವೆಲ್ ಇದ್ರನ್ನು ನಾನು ಈ ವೆಹಿಕಲ್ ನೆಕ್ಸ್ಟ್ ಲೆವೆಲ್. ಈ ವೆಹಿಕಲ್ ಅಂತೂ ನಿಜವಾಗ್ಲೂ ಹೈಯೆಸ್ಟ್ ಸೆಲ್ಲಿಂಗ್ ಆಗೇ ಆಗುತ್ತೆ. ಫುಲ್ ಅಂತೂ ಈ ವೆಹಿಕಲ್ ಕೊಡುವಷ್ಟು ನನ್ನ ಪ್ರಕಾರ ಯಾವ ವೆಹಿಕಲ್ಲು ಕೊಡಲ್ಲ. ನೀವು ಹೈಯರ್ ಸಿ ಸಿಗೆ ಹೋಗಬೇಕು, 1000 cc ಮೇಲೆ ಹೋಗಬೇಕು ಇಂಜಿನಲ್ಲಿ ನೀವು ಪರ್ಚೇಸ್ ಮಾಡಲು ಟ್ರೈ ಮಾಡ್ತಾ ಇದ್ದೀರ ಅಂದರೆ. ಯಾಕಂದರೆ ಅದಕ್ಕಿಂತನೂ ನೆಕ್ಸ್ಟ್ ಲೆವೆಲ್ ಆಗಿರುವಂಥ ಫುಲ್ ನಿಮ್ಗೆ ಇದರಲ್ಲಿ ನೋಡಲಿಕ್ಕೆ ಸಿಗುತ್ತೆ. ಓಕೆ ಗುರು, ನನಗೆ ಆವಾಗ ಇದ್ರದ್ದು ಇಂಜಿನ್ ವೇರಿಯಂಟ ಅಂತ ಯಾವುದಂತನೂ ಗೊತ್ತಾಗ್ತಿಲ್ಲ. ಸೊ ಸೂಪರ್ ಆಗಿದೆ ಗುರು. ಈ ವೆಹಿಕಲ್ ಜೊತೆ ರೇಸ್ ಮಾಡೋಕ್ಕೆ ಆಗಲ್ಲ ಗುರು, ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ಕಾರ್ನರಿಂಗ್ಸು ಈಸಿಲಿ ಮಾಡ್ಬೋದು. ಅಷ್ಟು ಈಸಿ ನೀವು ಇದನ್ನು ಕಾರ್ನರಿಂಗ್ಸಲ್ಲೂ ಹ್ಯಾಂಡಲ್ ಮಾಡ್ಬೋದು. ಸೂಪರ್ ಆಗಿದೆ ಗುರು, ಸೂಪರ್. ಟ್ರ್ಯಾಕ್ಷನ್ ಕಂಟ್ರೋಲು, ABS ಅದನ್ನೆಲ್ಲ ಆಫ್ ಮಾಡ್ಬೋದು ಈಸಿಲಿ ನೀವು.
ಸೊ ಫುಲ್ ಅಂತೂ ನೆಕ್ಸ್ಟ್ ಲೆವೆಲ್. ನನಗಂತೂ ಹೆವಿ ಇಷ್ಟ ಆಗಿಬಿಟ್ಟಿದೆ ಇದರದ್ದು. ಟಾರ್ಕ್ ಆಗಿರ್ಬೋದು, ಆ ಒಂದು ಪವರ್ ನೀವು ಫೀಲ್ ಮಾಡ್ಕೊಳ್ಬೋದು ಇದರಲ್ಲಿ. ಅಷ್ಟು ಒಳ್ಳೆ ಪವರ್ ಇದರಲ್ಲಿ ನಿಮಗೆ. ಸೂಪರ್ ಆಗಿದೆ. ಟಾಪ್ ಸ್ಪೀಡು ಇನ್ನೂ ಹೋಗುತ್ತೆ, ಬಟ್ ನಾವು ಟ್ರೈ ಮಾಡೋಕ್ಕೆ ಹೋಗಲ್ಲ ಇವಾಗ. ನನಗೆ ಹೆವಿ ಸಖತ್ತಾಗಿ ರೈಡಿಂಗ್, ನಾನು ಬರೀ ಇದ್ರ ಬಗ್ಗೆನೇ ಮಾತಾಡ್ತಾ ಇದ್ದೀನಿ. ರೈಡಿಂಗ್ ಪೊಸಿಷನ್ ಬಂದು ಸೂಪರ್ ಆಗಿದೆ. ಓಕೆ, ಕ್ರೇಜಿ ಆಗಿದೆ ಇದು ಪವರು. ಎಲೆಕ್ಟ್ರಿಕಲ್ ನಿಮಗೆ ಈ ಪವರ್ ಯಾವ ಗಾಡಿಯಲ್ಲೂ ಸಿಗಲ್ಲ ಅಂತ ನಾನು ನಿಮಗೆ ಡೆಫಿನೆಟ್ಲಿ ಹೇಳ್ತೀನಿ. ಸೊ ಇವಾಗ ಯೂ ಟರ್ನ್ ಹುಡುಕ್ಬೇಕು ಗುರು. ಯೂ ಟರ್ನ್ ಎಲ್ಲಿದೆ? ನಾವು ಮುಂದೆ ಬಂದುಬಿಟ್ಟಿದ್ದೇವೆ. ಸೂಪರ್ ಆಗಿರುವಂಥ ಪವರ್ ಸಿಗತ್ತೆ ಗುರು. ಆಫ್ ರೋಡಲ್ಲೇ ಈಸಿಲಿ ಮಾಡ್ಬೋದು ಇದ್ರದ್ದು ಪರ್ಟಿಕ್ಯುಲರ್ ಒಂದು ವೀಡಿಯೋ ತರ್ತೀನಿ ನಾನು. ಸೊ ಒಂದು ಫುಲ್ ಡೇ ಒಂದು ಯಾವ ಥರ ಗಾಡಿದು ಎಕ್ಸ್ಪೀರಿಯನ್ಸ್ ಇರುತ್ತೆ ಅದನ್ನೆಲ್ಲ ನಾನು ಪರ್ಫೆಕ್ಟ್ಲಿ ಹೇಳ್ತೀನಿ. ನಾನೇ ಇವಾಗ ಹಿಂದೋಗ್ಬಿಡ್ತಿದ್ದೆ, ಆ ರೇಂಜಿದ ಪವರ್ ಇದೆ ಇದರಲ್ಲಿ. ಸೊ ಕ್ರೇಜಿ. ಸೊ ಇಲ್ಲೆಲ್ಲ ನಾರ್ಮಲ್ ಮೋಡೇ ಹಾಕ್ಬಿಡೋಣ, ನಮ್ಮ ಕೈಯಲ್ಲಿ ಆಗಲ್ಲ ಗುರು. ಎಲ್ಲಿ ಗುರು ಇವಾಗ ಯೂ ಟರ್ನು? ಸೊ ರೇಂಜ್ ಬಂದುಬಿಟ್ಟು 126 ಕಿಲೋಮೀಟ್ರ್ ರೇಂಜ್ ತೋರಿಸ್ತಾ ಇದೆ. ಸೂಪರ್ ಆಗಿದೆ ಗುರು. ಸಿಟ್ಟಿಂಗ್ ಪೊಸಿಷನ್ ತುಂಬ ಕಂಫರ್ಟೇಬಲ್ ಆಗಿದೆ. ನೀವು ಲಾಂಗ್ ರೈಡ್ಸ್ ಎಲ್ಲ ಈಸಿಲಿ ಮಾಡ್ಬೋದು ಇದರಲ್ಲಿ. ಸೊ ಇಲ್ಲ ಯೂ ಟರ್ನ್ ತಗೊಂಡು ಬಿಡೋಣ. ನನಗೆ ಒಂದು ಕನ್ಫ್ಯೂಷನ್ ಏನು ಗೊತ್ತಾ, ಕ್ಲಚ್ ಹಿಡಿಯೋಕೆ ಹೋಗ್ತಾ ಇದ್ದೀನಿ ಯಾವಾಗಲಿಂದ. ಎಲೆಕ್ಟ್ರಿಕ್ ವೆಹಿಕಲ್ ಅಂತ ನೆನಪು ಹೋಗ್ತಿದೆ ನನಗೆ. ಸೊ ಇವಾಗ ಗ್ಲೈಡ್ ಮೋಡಿ ಹಾಕಿದ್ದೀನಿ. ಗ್ಲೈಡ್ ಮೋಡಲ್ಲೂ ಪವರ್ ನಿಮಗೆ ಮಸ್ತಾಗಿ ಸಿಗ್ತಾ ಇದೆ ಗುರು. ಗ್ಲೈಡ್ ಮೋಡಲ್ಲೂ ಆ ರೇಂಜಿದು ಪವರನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ನಾನು ಸಿಟ್ಟಿಂಗ್ ಪೊಸಿಷನ್ ನೋಡ್ಬೋದು ನೀವು ಆರಾಮ್ಸೆ. ನಾನು ಈ ಸಿಂಗಲ್ ಸೀಟನ್ನು ಕೊಟ್ಟಿದ್ದಾರಲ್ಲ, ಇದು ನೀವು ಆರಾಮ್ಸೆ ಬ್ರೇಕಿಂಗ್ ಅಂತೂ ಕ್ರೇಜಿ ಇದೆ. ಕ್ರೇಜಿಗಿಂತನೂ ಕ್ರೇಜಿ ಆಗಿದೆ ಈ ಬ್ರೇಕಿಂಗ್. ನಿಮಗೆ ನನ್ನ ಪ್ರಕಾರ ಬೇರೆ ವೆಹಿಕಲ್ಸಲ್ಲಿ ಸಿಗಲ್ಲ. ಬೈಬ್ರೆ ಅವ್ರದ್ದೇ ಬ್ರೇಕಿಂಗ್ ಯೂಸ್ ಮಾಡಿದ್ದಾರೆ, ಬಟ್ ಬೈಬ್ರೆ ಅವ್ರದ್ದು ಬ್ರೇಕಿಂಗ್ ಇಷ್ಟೊಂದು ಚೆನ್ನಾಗಿರುತ್ತೆ ಅಂತ ನನಗೆ ಈ ಗಾಡಿ ಓಡಿಸೋದ ಮೇಲೆ ಗೊತ್ತಾಗ್ತಿರೋದು ಗುರು. ಸಖತ್ತಾಗಿದೆ, ನೆಕ್ಸ್ಟ್ ಲೆವೆಲ್. ದಯವಿಟ್ಟು ಒಂದ್ಸಲ ಎಲೆಕ್ಟ್ರಿಕ್ ಕಡೆ ಹೋಗೋರು ಇದನ್ನು ನೋಡ್ಕೊಳ್ಳಿ. ಇದನ್ನು ನೀವು ಒಂದ್ಸಲ ಓಡಿಸ್ಬಿಟ್ರೆ ಬೇರೆ ಗಾಡಿ ಸವಾಸಕ್ಕೆ ಹೋಗಲ್ಲ, ಆ ರೇಂಜ್ ಇದು ನಿಮ್ಗೆ ಇದರಲ್ಲಿ. ನಾನು ಆವಾಗಲಿಂದ ಒಂದೇ ಹೇಳ್ತಾ ಇದ್ದೀನಿ, ಏನು ಪವರ್ ಅಂತ. ನಿಜವಾಗ್ಲೂ ನೆಕ್ಸ್ಟ್ ಲೆವೆಲ್ ಪವರ್ ಇದೆ. ಮತ್ತೊಂದು ಇದೆ ಇದರಲ್ಲಿ. ಟೋಟಲ್ ಎಷ್ಟು ಗ್ಲೈಡು, ಕಾಂಬ್ಯಾಕ್ಟು. ಇದಕ್ಕೆ ನಾನು ಹಾಕೇ ಇಲ್ಲ. ರಿಯಲಿಸ್ಟಿಕ್ ಮೋಡ್, ಥರ್ಡ್ ಮೋಡ್ ಅಂತೂ ಸಖತ್ತಾಗಿದೆ ಗುರು. ಅದು ಬಿಸಾಕತ್ತೆ ಹಿಂದ್ಗಡೆ, ಆ ಥರ ಒಂದು ಮೋಡನ್ನು ಕೊಟ್ಟಿದ್ದಾರೆ ಇವರು. ಹೆವಿ ಪವರ್ ಇದೆ. ಸೊ ದಯವಿಟ್ಟು ಇದನ್ನು ಯಾರಿಗೆ ಪವರ್ ಹ್ಯಾಂಡಲ್ ಮಾಡೋಕ್ಕಾಗತ್ತೆ ಅವರೇ ಹೋಗಿ ಇದರ ಕಡೆಗೆ. ಸೂಪರ್ ಆಗಿದೆ ಅವರು, ಸೂಪರ್. ಕಂಟ್ರೋಲಿಂಗ್ಸ್ ನನಗೆ ಹೆವಿ ಇಷ್ಟ ಆಯಿತು. ಹ್ಯಾಂಡಲ್ ಆಗಿರ್ಬೋದು, ಸಿಟ್ಟಿಂಗ್ ಪೊಸಿಷನ್ ಆಗಿರ್ಬೋದು. ಫಸ್ಟ್ ಆಫ್ ಆಲ್ ಹ್ಯಾಂಡಲ್ ಎಷ್ಟು ವೈಡ್ ಆಗಿದೆ ನೀವು ನೋಡ್ಕೊಳ್ಳಿ. ಇಷ್ಟೊಂದು ವೈಡ್ ಹ್ಯಾಂಡಲ್ ಸಿಗ್ತಾ ಇದೆ ನಿಮಗೆ. ಯಾರು ಟ್ರೈ ಮಾಡ್ರೂ ಆಗಲ್ಲ ಗುರು ಈ ಗಾಡಿ. ಒಂದ್ಸಲ ನಿಮ್ಮನ್ನು ಓವರ್ಟೇಕ್ ಮಾಡ್ಕೊಂಡು ಮುಂದೋಯ್ತಂದ್ರೆ ಸೂಪರ್ ಆಗಿದೆ. ಬ್ರೇಕಿಂಗ್ ಆಗಿರ್ಬೋದು. ಸಡನ್ ಆಗಿ ಗುರು 100 ಇರುವಂಥ ಗಾಡಿ ಸಡನ್ ಆಗಿ 0ಗೆ ಬಂದ್ಬಿಡುತ್ತೆ. ಶೋರೂಮು ನೆನಪೋಗ್ಬಿಟ್ಟಿದೆ ಗುರು.
ಕ್ರೇಜಿಯಷ್ಟು ಪವರ್ ಇದೆ, ಕ್ರೇಜಿಗಿಂತನೂ ಕ್ರೇಜಿಯಷ್ಟು ಪವರ್ ಇದೆ. ಸೊ ಈ ಒಂದು ವೆಹಿಕಲನ್ನು ನೀವು ಕರೆಕ್ಟಾಗಿ ಪರ್ಚೇಸ್ ಮಾಡಲು ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಅಂದರೆ ನಾನು ಹೇಳುವಂಥ ಶೋರೂಮಿಗೆ ಒಂದ್ಸಲ ಬಂದು ವಿಸಿಟ್ ಮಾಡಿ, ಅಥವಾ ನೀವೇನಾದರೂ ಎಲೆಕ್ಟ್ರಿಕ್ ಬಗ್ಗೆ ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಅಂದರೆ ಈ ವೆಹಿಕಲ್ ಕಡೆಗೆ ನೀವು ಒಂದ್ಸಲ ನೋಡಿ ಅಂತ ಹೇಳ್ತೀನಿ ನಾನು. ಈ ವೆಹಿಕಲನ್ನು ಒಂದ್ಸಲ ನೀವು ನೋಡಿಬಿಟ್ರೆ ದೇವರಣೆಗೂ ಹೇಳ್ತಾ ಇದ್ದೀನಿ, ಬೇರೆ ವೆಹಿಕಲ್ಸ್ ಅವಸಕ್ಕೆ ಹೋಗಲ್ಲ. ಆ ಒಂದು ಪವರ್ ನನಗೆ ಇನ್ನೂವರೆಗೆ ನಾನು ಓಡಿಸಿರುವಂಥ ವೆಹಿಕಲಲ್ಲಿ ಯಾವುದರಲ್ಲೂ ಸಿಕ್ಕಿಲ್ಲ. ನಾರ್ಮಲಿ ನಾನು EVs ನಾರ್ಮಲ್ ಟ್ರೈ ಮಾಡಿದ್ದೀನಿ, ಬಟ್ EVs ನನಗೆ ಹೆವಿ ಇಷ್ಟ ಆಗಿರೋದಂದರೆ X47. ಸೊ ನೆಕ್ಸ್ಟ್ ಲೆವೆಲ್ ಪವರ್ ನಿಮ್ಗೆ ಇದರಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಅಂತ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಮತ್ತೊಂದು ಬಂದುಬಿಟ್ಟು ನಿಮಗೆ ಅಲ್ಟ್ರಾವೈಲೆಟ್ ಇದು F77 ಬರುತ್ತೆ, ಇದರಲ್ಲೂ ಸೇಮ್ ಪವರ್ ಬರುತ್ತೆ. ಸೊ ನೀವೇನಾದರೂ ಒಂದು ಅಡ್ವೆಂಚರಸ್ ಲುಕ್ಕಿಗೆ ಹೋಗ್ತಾ ಇದ್ದೀರಾ ಅಂದರೆ ಡೆಫಿನೆಟ್ಲಿ ಇದಕ್ಕೆ ಹೋಗಿ. ನೀವೇನಾದರೂ ಒಂದು ರೇಸಿಂಗ್ ಎಡಿಷನ್ ಇರ್ಬೋದು, ಅಥವಾ ಒಂದು ಸ್ವಲ್ಪ ಅಗ್ರೆಸಿವ್ ಲುಕ್ ಬೇಕಂದರೆ ನೀವು ಇದರ ಕಡೆಗೆ ಹೋಗ್ಬೋದು. ಸೊ ತುಂಬಾ ಕ್ರೇಜಿ ಅಷ್ಟು ಬೈಕ್ ಅಂತ ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ. ಸೊ ಈ ರೈಡ್ ರಿವ್ಯೂದಲ್ಲಿ ನಾನು ನಾರ್ಮಲಿ ನಿಮ್ಮೊಟ್ಟಿಗೆ ಶೇರ್ ಮಾಡಿದ ಒಂದೇ ಡೈಲಾಗು, ಕ್ರೇಜಿ ಪವರು, ಕ್ರೇಜಿ ಆಗಿದೆ ಹಾಗೀಗೆಲ್ಲ ಅಂತ. ಬಟ್ ನಿಜವಾಗ್ಲೂ ಹೇಳ್ತಾನೆ, EV ಸೆಗ್ಮೆಂಟ್ ಅಂತಲ್ಲ, ನೀವು ಒಂದು 400cc 450cc ಹೋದರೂ ನಿಮಗೆ ಈ ಬೈಕ್ ಕೊಡುವಂಥ ಎಕ್ಸಲರೇಷನ್ ಪವರ್ ಆಗಿರ್ಬೋದು, ಇನಿಷಿಯಲ್ ಪವರ್ ಆಗಿರ್ಬೋದು, ಇನ್ನು ಯಾವ ಬೈಕು ಕೊಡಲ್ಲ. ಸೊ ಒಂದ್ಸಲ ಏನಾದರೂ ನೀವು EV ಕಡೆಗೆ ಅಥವಾ ಬೇರೆ ಏನೋ ಒಂದು ಬಜೆಟಲ್ಲಿ ಸಿಟಿ ರೈಡಿಗೆ ನಿಮ್ಮ ಹತ್ರ ಸೆಕೆಂಡರಿ ಬೈಕಾಗಿ ನೀವು ಪರ್ಚೇಸ್ ಮಾಡ್ತಾ ಇದ್ದೀರಾ ಅಂದರೆ ಒನ್ ಆಫ್ ದಿ ಬೆಸ್ಟ್ ಚಾಯ್ಸ್ ಅಂತ ಹೇಳ್ತೀನಿ. ನಿಮಗಿದು ರೇಂಜು ತುಂಬ ಬರ್ತಾಯಿದೆ. ಇವಾಗ ನಾರ್ಮಲಿ ನಾವು ಕ್ಯಾಲ್ಕುಲೇಟ್ ಮಾಡೋದಾದರೆ 100 ರೂಪಾಯಿಗೆ 300 ಕಿಲೋಮೀಟ್ರ್ವರೆಗೆ ನಿಮಗೆ ರೇಂಜ್ ಸಿಗ್ತಾಯಿದೆ. ಇದು ಕರೆಕ್ಟಾಗಿ ನಾವು ಒಂದು ನಾರ್ಮಲ್ ಇದರದ್ದು ಮತ್ತೊಂದು ಡೆಸರ್ಟ್ ವಿಂಗ್ ಬರುತ್ತೆ, ಆ ವೇರಿಯಂಟಲ್ಲಿ ನಿಮಗೆ ಬ್ಯಾಟ್ರಿ ಕೆಪಾಸಿಟಿ ಎಲ್ಲ ತುಂಬ ಹೆಚ್ಚು ಸಿಗುತ್ತೆ. ಸೊ ಫುಲ್ ವೀಡಿಯೋ ಬಂದುಬಿಟ್ಟು ಆಲ್ರೆಡಿ ಚಾನಲ್ ಅಪ್ಲೋಡ್ ಆಗಿದೆ, ಸೊ ಅಲ್ಲೋಗಿ ನೀವು ನೋಡ್ಬೋದು. ರೈಡ್ ರಿವ್ಯೂ ಪ್ರಾಪರಾಗಿ ಮತ್ತೊಂದು ಸಲ ನಾನು ನಿಮ್ಮೊತ್ತಿಗೆ ಶೇರ್ ಮಾಡ್ತೀನಿ. ಈ ರೈಡ್ ರಿವ್ಯೂಲ್ಲಿ ನಿಮ್ಗೆ ಗೊತ್ತಿರುತ್ತೆ, ನಾರ್ಮಲಿ ನೀವು ನೋಡಿರ್ತೀರ ಪವರ್ ಬಗ್ಗೆನೇ ಮಾತಾಡಿದ್ದೀನಿ ಫುಲ್ಲು. ಸಿಟ್ಟಿಂಗ್ ಪೊಸಿಷನ್ ಆಗಿರ್ಬೋದು ತುಂಬಾ ಕಂಫರ್ಟೇಬಲ್ ಆಗಿದೆ, ಮತ್ತು ಇದರದ್ದು ರೈಡಿಂಗ್ ಒಂದು ಅಗ್ರೆಸಿವ್ ಲುಕ್ ಇದೆ ಅಲ್ಲ, ಅದು ಕೂಡ ತುಂಬಾ ಡಿಫ್ರೆಂಟ್ ಆಗಿದೆ. ಮತ್ತೊಂದು ರೋಡ್ ಪ್ರೆಸೆನ್ಸ್ ಬಂದುಬಿಟ್ಟು ತುಂಬ ಡಿಫ್ರೆಂಟ್ ಆಗಿದೆ, ಯಾಕಂದರೆ ಯುನೀಕ್ ಆಗಿರುವಂಥ ಲುಕ್ ಜೊತೆ ಮತ್ತು ಈ ವೆಹಿಕಲ್ ಸೌಂಡ್ ಬರಲ್ಲ. ನಾರ್ಮಲಿ EVಸಲ್ಲಿ ಯಾವ ಥರ ಒಂದು ಸೌಂಡ್ಸ್ ಇರುತ್ತೆ ಅದೇ ಒಂದು ಕೊಡ್ತಾ ಇದೆ. ಸೊ ಓವರಾಲ್ ವೆಹಿಕಲ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಇವ್ರದ್ದು ಸರ್ವಿಸ್ ಸೆಂಟರ್ ಕೂಡ ನಾರ್ಮಲಿ ಎಲ್ಲ ಕಡೆ ಇವಾಗ ಅವೈಲೇಬಲ್ ಆಗ್ತಾಯಿದೆ. ಹೊಸ ಬ್ರ್ಯಾಂಡು ಇಂಡಿಯಾದಲ್ಲಿ. ನಾರ್ಮಲಿ ಇದರದ್ದು F77 ತುಂಬ ಟೈಮಿಂದ ಬರ್ತಾ ಇದೆ. ಸೊ ಇನ್ನೂ ಇವ್ರದ್ದು ಸ್ಕೂಟೀಸ್ ಎಲ್ಲ ಬರುತ್ತೆ. ಸೊ ಈ ಕಡೆ ಈ EV ಸೆಗ್ಮೆಂಟಲ್ಲಿ ಈ ಕಂಪೆನಿ ಕಡೆಗೆ ನೀವು ಶಿಫ್ಟ್ ಕೂಡ ಆಗ್ಬೋದು ಅಂತ ನಾನು ನಿಮ್ಮೊಟ್ಟಿಗೆ ಸಜೆಸ್ಟ್ ಮಾಡ್ತೀನಿ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.